ಸರ್ ನೀವು ಕೇಳಿದ ಬ್ಲೂ ಬುಕ್ ಇದೆ. ನಮಸ್ಕಾರ ಮೇಷ್ಟ್ರೆ. ಏನೋ ನಮ್ಮ ಹುಡುಗರಿಗೆ ಯಾವ್ರೇಜ್ ಕೊಟ್ಟಿಲ್ಲ ಅಂತ ಗೊತ್ತಾಯ್ತು, ಕೊಡ್ಸೋಗೋಣ ಅಂತ ಖುದ್ದಾಗಿ ಬಂದೆ. ನಮಗೂ ನಿಮಗೂ ಏನು ಸರ್ ಪರ್ಸ್ನಲ್ಲು, ಸುಮ್ಮನೆ ನಾವ್ಯಾಕೆ ಕಿತ್ತಾಡ್ಕೋಬೇಕು? ಏನೋ ಆಗಿದ್ದಾಗೋಯ್ತು, ಸುಮ್ಮನೆ ನಮ್ಮ ಹುಡುಗರಿಗೆ ಯಾವ್ರೇಜ್ ಕೊಟ್ಬಿಡಿ ಸರ್. ಇನ್ನು ಮುಂದೆ ನೀವು ಆರಾಮಾಗಿ ಕ್ಯಾಂಪಸಲ್ಲಿ ಓಡಾಡ್ಕೊಂಡಿರಲಿ ಅಂತ ನಮ್ಮ ಹುಡುಗರೆಲ್ಲ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಆವ್ರೇಜ್ ಇಲ್ದಾರೆ ನಮ್ಮ ಹುಡುಗರೆಲ್ಲ ಆವ್ರೇಜ್ ಕೊಡಯ್ಯ. ಎಂಟ್ರಿ ಮಾಡಾಯ್ತು. ಹರಿದು ಬಿಸಾಕಯ್ಯ, ಬೇಕಾದ್ರೆ ನಾವೇ 4 ಬಂಡ್ಲು ಸೊಸೈಟಿಯಿಂದ ತಂದು ಕೊಡ್ತೀವಿ. ಸಬಾಷ್, ನೀವು ನಮ್ಮ ಕಡೆಯವರೇ ಆಗ್ಬಿಟ್ರಿ ಸರ್. ಬ್ಲೂ ಬುಕ್ ಯಾಕೋ ಹರ್ದಾಗ್ದೆ, ಬ್ಲೂ ಬುಕ್ ಯಾಕೋ ಹರ್ದಾಗ್ದೆ. ನೋಡ್ರೋ ಸರ್, ಕಾಮಿಡಿ ಮಾಡ್ತಾವ್ರಿ. ಬುಕ್ ಯಾಕೋ ಹರ್ದಾಗ್ದೆ, ಬ್ಲೂ ಬುಕ್ ಯಾಕೆ ಹರ್ದಾಗ್ದೆ? ನಾನು ಯಾವ ಬ್ರಾಂಚ್ ಅಂತ ಗೊತ್ತಿದ್ರು ನನ್ನ ಮೇಲೆ ಕೈ ಮಾಡ್ತಿದ್ಯಾ? ಹೇಳಿದ ತಕ್ಷಣ ಹೆದ್ರಕ್ಕೆ ನೀನೇನು ಮೆಕ್ಯಾನಿಕಲ್ ಬ್ರಾಂಚೋನ ಅಥವಾ ಸಿವಿಲ್ ಬ್ರಾಂಚನ? ನಿಮ್ಮ ಹುಡುಗರು ಲೋಫರ್ಗಳು. ನೀನೆಂತ ಕಿತ್ತೋದ್ ನನ್ನ ಮಗ ಅಂತ ಹೇಳಿ ಕ್ಯಾಂಪಸ್ಗೆ ಗೊತ್ತು. ಸ್ಟಾಫ್ ರೂಮಿಗೆ ಬಂದು ರೋಪ್ ಹೊಡೆದಿದ್ದ ತಪ್ಪು, ಪರ್ಮಿಷನ್ ಇಲ್ದಲೆ ಒಬ್ಬ ಲೆಕ್ಚರರ್ ಮುಂದೆ ಕೂತಿದ್ದ ತಪ್ಪು, ಏನು ಬರೀದಲ್ಲ ಆವ್ರೇಜ್ ಕೇಳಿದ ಎಲ್ಲರ್ಕಿಂತ ದೊಡ್ಡ ತಪ್ಪು. ಮಂತ್ರಕ್ಕೆ ಮಾವಿನಕಾಯಿ ಹೋದ್ರೆಲ್ಲ ನಿಂಗೆ ನಿನ್ನ ಹುಡುಗರಿಗೆ ಆವ್ರೇಜ್ ಕೊಡಲ್ಲ. ಫೇಲ್ ಮಾಡಿ ಡಿಟೈನ್ ಮಾಡಿದ್ರೆ ನಿಂಗೆ ನಿನ್ನ ಹುಡುಗರಿಗೆ ಬುದ್ಧಿ ಬರೋದು. ನಿಮಗೆ ಪಾಠ ಮಾಡೋ ಲೆಕ್ಚರ್ಗೆ ಆವ್ರೇಜ್ ಹೆಂಗೆ ಕೊಡೋದು ಅಂತ ಹೇಳ್ಕೊಡ್ತೀಯ? ನೀನು ನಿನ್ನ ಹುಡುಗರು ನನಗೆ ಇದಕ್ಕೆ ಸಮಾನ. ಕ್ಯಾಂಪಸಲ್ಲಿ ಎಣ್ಣೆ ಹೊಡಿತೀನಿ ಅಂತ ಹೊರಗೆ ಹಾಕೋ, ಫೋಟೋ ತೆಗೆದು ಪ್ರಿನ್ಸಿಪಲ್ ಕಳ್ಸೋ.